ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ. ಓಕೆ, ಇವತ್ತು ಬಂದು ಸುಮಾರು ಬೆಳಗಿನ ಜಾವ ಒಂದು 8:30 ಆಗಿದೆ ಆಲ್ಮೋಸ್ಟ್. ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ, ಮಳೆ ಬೇರೆ ಬಿದ್ದಿದೆ, ತ್ಯಾಮ, ಏನು ಕೆಲಸ ಮಾಡೋಕ್ಕೂ ಬೇಜಾರು. ಹಾಗಾಗಿ ನಮ್ಮ ಕುರಿಗಳಿಗೆ ಪಾರಮೂಲೆಲ್ಲ ಕೊಯ್ದಿಕ್ಕಿದೆ. ಆದರೆ ಆಲ್ಮೋಸ್ಟ್ ಕರೆಂಟ್ ಬರಲಿಲ್ಲ, ಕರೆಂಟ್ ಹೊಲ್ಟೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಾವೆಲ್ಲ ಕೊಯ್ಯೋಸಾಗನೆ. ಅದಕ್ಕೋಸ್ಕರ ಈಗ ಬಂದು ಸ್ವಲ್ಪ ಹುಲ್ ಕೊಯ್ದಾಕಬೇಕು. ಅಂದರೆ ಕರೆಂಟ್ ಬರೋದು ಮಧ್ಯಾಹ್ನ ಒಂದು 12:30 ಆಗುತ್ತೆ. ಅಲ್ಲಿವರೆಗೂ ಮೇವು ಬೇಕಲ್ವ, ಅದಕ್ಕೆ ಮೇವು ಕೊಯ್ಯೋದಕ್ಕೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಕುಡ್ಗೋಲು ಎತ್ಕೊಂಡು ಹೋಗ್ಬೇಕಿನ್ನ. ಬನ್ನಿ, ಇವತ್ತು ನಮ್ಮ ರೂಟೀನ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಈಗ ಹೇಳ್ತಾ ಇವಾಗ ಕುಡ್ಗೋಲು ಎತ್ಕೊಂಡು ಬರೋಕ್ಕೆ ಹೋಗೋಣ ಬನ್ನಿ. ಕುಡ್ಗೋಲು ಮಾಮೂಲಿ ಶೆಡ್ಡಲ್ಲಿ ಇಟ್ಟಿರ್ತೀವಿ, ಅದನ್ನು ಎತ್ಕೊಬರೋಕ್ಕೆ ಹೋಗಬೇಕು. ಏನು ಜಾಸ್ತಿ 1 ಕಿಲೋಮೀಟ್ರ್ ಏನು ಹೋಗಂಗಿಲ್ಲ, ಇಲ್ಲೇ ಇದೆ ಅಲ್ವಾ ಎತ್ಕೊಂಡು ಬರೋದು. ಓಕೆ, ನನ್ನ ಕುಡ್ಗೋಲು ಎಲ್ಲಪ್ಪ ಆಯಿತು. ನನ್ನ ಫೇವ್ರೇಟ್ ಕುಡ್ಗೋಲು ಇಲ್ಲೇ ಇದೆ. ಇದು ಬಂದು ಆಲ್ಮೋಸ್ಟ್ ನನ್ನ ಕುಡ್ಗೋಲು ಕಣ್ರಿ. ನಮ್ಮ ಮನೇಲಿ ಯಾರು ಕೂಡ ಮುಟ್ಟೋದಿಲ್ಲ. ಮೊದಲು ಉದ್ದ ಇತ್ತು, ಆದರೆ ಮೊನ್ನೆ ನಮ್ಮಪ್ಪ ಅದು ಏನಕ್ಕೆ ಹಾಕಿದ್ರು ಗೊತ್ತಿಲ್ಲ, ಕಟ್ಟಾಗೋಯ್ತು. ಮತ್ತು ತರ್ಸ್ಕೊಬಂದು ಇಷ್ಟೇ ಎಷ್ಟೈತೆ, ಬೇಜಾರಾಗ್ತೈತೆ. ಓಕೆ, ನಾನು ಎಷ್ಟು ಬೇಕಾಗಿರೋ ಸಾಮಗ್ರಿ ಯಾವುದಪ್ಪ ಅಂತೇಳಿದ್ರೆ ಟ್ರೈಪಾಡ್ ಇಲ್ಲೇ ಸಿಕ್ತು. ಟ್ರೈಪಾಡು ಕೂಡ ಓಕೆ, ಟ್ರೈಪಾಡು ಕೂಡ ಸಿಕ್ತು. ಉಲ್ಕೊಯ್ಯೋದಕ್ಕೆ ಕುಡ್ಗೋಲು ಸಾಕು, ಟ್ರೈಪಾಡ್ ಏನಕ್ಕಪ್ಪ ಅಂತ ಅಂದ್ಕೊಂಡಿರ್ಬೋದು. ಏನಂತ ಹೇಳಿದ್ರೆ ಇದು ಟ್ರೈಪಾಡಲ್ಲಿ ಹಾಕ್ಬಿಟ್ರೆ ಅದು ಪಾಡಕ್ಕೆ ಅದು ವಿಡಿಯೋ ಆಗ್ತಾ ಇರುತ್ತೆ, ನಿಮ್ಮ ಪಾಡಕ್ಕೆ ನೀವು ನೋಡ್ತಾ ಇರ್ತೀರ, ನಾನು ಪಾಡಕ್ಕೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಒಬ್ಬ ಯೂಟ್ಯೂಬರ್ಗೆ ಮೇಯ್ನಾಗಿ ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಒಂದು ಕ್ಯಾಮ್ರಾ, ಎರಡನೇದು ಮೈಕು ಮತ್ತು ಟ್ರೈಪಾಡು, ಸೆಲ್ಫಿ ಸ್ಟಿಕ್ಕು. ಇಷ್ಟಿದ್ರೆ ಸಾಕು, ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಆರಾಮಾಗಿ ಜೀವನ ಕಳೆದೋಗ್ಬಿಡುತ್ತೆ. ಇಷ್ಟು ಸಾಮಗ್ರಿಗಳು ಡೈಲಿ ನಮಗೆ ಬೇಕಾಗಿರೋ ಯೂಸ್ಫುಲ್ಲು. ಆದರೆ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇದೆ ಮತ್ತು ಟ್ರೈಪಾಡ್ ಇದೆ, ಆದರೆ ಮೈಕ್ ಇಲ್ಲ. ಇದು ಕೂಡ ಟ್ರೈಪಾಡು ಆಲ್ಮೋಸ್ಟ್ ತಂದು ತುಂಬ ವರ್ಷಗಳಾಗೋಯ್ತು. ಸುಮಾರು ಹೆಚ್ಚು ಕಮ್ಮಿ ಒಂದು 4 ವರ್ಷ ಆಗ್ತಾ ಬಂತು ಈ ಟ್ರೈಪಾಡ್ಗೆ. ಆಲ್ಮೋಸ್ಟ್ ವಯಸ್ಸೆಲ್ಲ ಆಗ್ಬಿಟ್ಟೈತೆ, ಹೆಂಗಂದ್ರೆ ಹಂಗೆ ಹೋಗುತ್ತೆ, ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಟ್ರೈಪಾಡ್ನ ಬುಕ್ ಮಾಡಿದ್ದೀನಿ. ಟ್ರೈಪಾಡು ಮತ್ತು ಸೆಲ್ಫಿ ಸ್ಟಿಕ್ಕು ಮತ್ತು ಮೈಕು ಕೂಡ ಬುಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇನ್ನೇನು ಇವತ್ತು ನಾಳೆ ಅಂದರೆ ಇನ್ನೂ ಡೆಲಿವರಿನೇ ಕೊಡಲಿಲ್ಲ ಅವರು. ಇವತ್ತು ನಾಳೆ ಡೆಲಿವರಿ ಕೊಡ್ಬೋದು. ಅಲ್ಲಿವರೆಗೂ ಇದರಲ್ಲೇ ಗುಡ್ದಷ್ಟು ದಿನ ಗುಡುಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನಾಳೆ ಬರ್ಬೋದಾ, ಅಷ್ಟು ಬಂದ್ಬಿಟ್ರೆ ಇನ್ನು ನಮ್ಮ ಕೆಲಸ ಚೆನ್ನಾಗಿರುತ್ತೆ. ನಾನು ಮಾತಾಡೋ ಒಂದು ವಾಯ್ಸು ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಕೇಳಿಸುತ್ತೆ. ಓಕೆ, ಅಂದರೆ ನಮ್ಮ ಯೂಟ್ಯೂಬರ್ಸ್ಗೆ ಮೇಯ್ನ್ ಬೇಕಾಗಿರೋದೇ ಇವಲ್ವಾ. ಓಕೆ, ಈಗ ಬಂದು ಬೇಸನ್ ಎತ್ಕೊತಾ ಇದ್ದೀನಿ. ಈ ಬೇಸನ್ನು ಸ್ವಲ್ಪ ಕೊಳೆ ಆಗಿದೆ, ಉಜ್ಜೋಣ. ಅಂದರೆ ಇವಾಗ ತಾನೇ ಸ್ವಲ್ಪ ಗೊಬ್ಬರ ಎತ್ತಾಕಿದೆ, ಅದು ಕೊಳೆ ಇಲ್ಲೇ ಐತೆ. ಈ ಒಂದು ಸ್ಮೆಲ್ಲಲ್ಲಿ ನಾನು ಮೇವೆ ನಾನು ಹಾಕ್ಬಿಟ್ರೆ ಹುಲ್ಲು ಅವು ತಿನ್ನೋದಿಲ್ಲ ಕಣ್ರಿ. ಓಕೆ, ನೀರಟ್ಟಿದ್ದಾಯ್ತು, ಇವಾಗ ಉಜ್ಜೋಣ. ವಾಷಿಂಗ್ ಪೌಡರ್ ನಿರ್ಮ, ನಮ್ಮಪ್ಪನ ಮಾಡಿದ ಕರ್ಮ, ಆಲಿದಂಥ ಬಿಳುಪು, ನಮ್ಮಪ್ಪನ ಚಡ್ಡಿ ಬಿಳುಪು. ಈ ಒಂದು ಸಾಂಗು ನಾವು ಚಿಕ್ಕ ಹುಡುಗರಲ್ಲಿ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರಿ ಕಣ್ರಿ. ಅದಕ್ಕೋಸ್ಕರ ಏನಂದರೆ ನಾವು ಚಿಕ್ಕ ಹುಡುಗರಲ್ಲಿ ಏನಕ್ಕಪ್ಪ ಆಡ್ತಾಯಿದ್ರಿ ಈ ಒಂದು ಸಾಂಗ್ನ ಅಂದರೆ, ನಾವು ಓದಿದ್ದೆಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಕಾರ್ಮೆಂಟಲ್ಲಿ ಏನು ಓದಿಲ್ಲ. ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಮಧ್ಯಾಹ್ನ ಹೊತ್ತು ಬಿಸಿ ಊಟ ಹಾಕೋರು. ಬಿಸಿ ಊಟ ಹಾಕಿದ್ಮೇಲೆ, ಊಟ ಎಲ್ಲ ತಿಂದಿದ್ದಾದಮೇಲೆ ಆ ಒಂದು ತಟ್ಟೆಗಳನ್ನ ತೊಳಿತಾಯಿದ್ರಿ ನೋಡಿ. ಅವಾಗೆಲ್ಲ ನಾವು ಹುಡುಗರೆಲ್ಲ ಸೇರ್ಕೊಂಡು ಈ ಥರ ಒಂದು ಸಾಂಗ್ ಆಡ್ತಾಯಿದ್ರಿ ಕಣ್ರಿ. ಈ ಒಂದು ಸಾಂಗ್ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿರಿ. ಓಕೆ, ಇನ್ನು ಬೇಸನ್ ಎತ್ಕೊಂಡಿದ್ದಾಯ್ತು. ಇನ್ನು ನೆಕ್ಸ್ಟ್ ನಮ್ಮ ಒಂದು ಕುಡ್ಗೋಲು ಹಾಕಿದ್ದಾಯಿತು. ನೆಕ್ಸ್ಟ್ ಬಂದು ಟ್ರೈಪಾಡು ಕೂಡ ಹಾಕಿದ್ದಾಯಿತು. ಇವೆಲ್ಲ ಎತ್ಕೊಂಡು ಮನೆಯೆಲ್ಲ ಆಲ್ಮೋಸ್ಟು ನಮ್ಮ ಟ್ಯಾಕ್ಟ್ರೆಲ್ಲ ಓಡಾಡಿರೋ ಒಂದು ಜಾಗದಲ್ಲಿ ಹುಲ್ಲಿಲ್ಲ. ಟ್ಯಾಕ್ಟ್ರ್ ಎಲ್ಲಿ ಓಡಾಡಿಲ್ಲ, ಅಲ್ಲಿ ಸ್ವಲ್ಪ ಹುಲ್ಲಿದೆ, ಅದನ್ನು ಕೊಯ್ಕೊಬರೋದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಆಲ್ರೆಡಿ ನಮ್ಮಮ್ಮ ಕೊಯ್ತಾ ಇದ್ದಾರೆ. ನಾನು ಇವಾಗ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೋ ಜಿಮೀಲಿ ಇವನ್ನ ಕಟಾಕಿದ್ದೀವಿ. ಇವನ್ನೇನ ಬಿಚ್ಚಿಬಿಟ್ರೆ ನಮಗೆ ಕೆಲಸ ಮಾಡೋಕ್ಕಂತೂ ಬಿಡಲ್ಲ ಅಂತ ಕಳ್ಳು ನೋಡಿ. ಮೇವು ಕೊಯ್ದಾಕಿದ್ವಿ, ಆದರೆ ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಸ್ಟಾಕಿದೆ. ಅದಕ್ಕೋಸ್ಕರ ಇವಾಗ ಹುಲ್ ಕೊಯ್ತಾ ಇದ್ದೀವಿ. ಆಲ್ರೆಡಿ ನಮ್ಮಮ್ಮ ಕೊಯ್ತಾ ಇದ್ದಾರೆ. ಪ್ರೇಮಕ್ಕ ಎಷ್ಟು ಕೊಯ್ದಾಕ? ಎಲ್ಲಿ ಯಬ್ಬಾ, ಒಂದು ಟ್ಯಾಕ್ಟ್ರ್ ಆಗ್ತದ್ದಲ್ಲೇ ಅಮ್ಮ. ನೀನು ಕೊಯ್ದಾಕಿರೋ ಹುಲ್ಲು 1 ವರ್ಷ ತಿನ್ಬೋದು ನಮ್ಮ ಕುರಿಗಳು. ಕ್ಲೀನಾಗಿ ಕೊಯ್ಯೆ, ಬಣ್ಣವಾಗಿರ್ಬೇಕು.
ಆ ಥರ ಕೊಯ್ಯಿ. ಓಕೆ, ಈ ಕಡೆ ನಮ್ಮಮ್ಮ ಕೊಯ್ತಾ ಇದ್ದಾರೆ, ಆ ಕಡೆ ಹೋಗಿ ನಾನು ಕೊಯ್ಯೋಣ ಬನ್ನಿ. ಇಲ್ಲಿ ನೀನು ಕೊಯ್ಕೊಂತೀಯ, ನಾನು ಅಲ್ಲಿ ಕೊಡೋಗ್ತೀನಿ. ಓಕೆ ಫ್ರೆಂಡ್ಸ್, ನಾನು ಆ ಕಡೆ ಕೊಯ್ಬೇಕು ಹುಲ್ಲು. ಆ ಕಡೆ ಸ್ವಲ್ಪ ಇದ್ದಾವೆ, ಎಲ್ಲ ಒಂದೊಂದು ಸ್ವಲ್ಪ ಇರೋದು, ಅದನ್ನೇ ಕೊಯ್ಕೊಂಡೋಗಿ ಒಂದು ಟೈಮ್ಗೆ ಆಗೋಷ್ಟು ಮೇವನ್ನ ಉಣಿಸ್ಬೇಕು. ಇವಾಗ ನೋಡಿ ಇಲ್ಲೇ ಇರೋದು, ಅಂದರೆ ಏಕ್ಸ ಬಿಟ್ಬಿಟ್ಟಿದ್ದಾರೆ, ಟ್ಯಾಕ್ಟ್ರ್ ಹೋಗೋಕ್ಕಾಗಿಲ್ಲ ಯಾಕಂದರೆ ವಾಲ್ ಕೊಚ್ಚುಗಳಿದೆ. ಅದಕ್ಕೋಸ್ಕರ ಈ ಏಕ್ಸ ಹುಲ್ಲು ಸ್ವಲ್ಪ ಇದೆ, ಇದನ್ನು ಕೊಯ್ಕೊಂಡು ನೆಕ್ಸ್ಟ್ ನಮ್ಮ ಟಿಲ್ಲರ್ ಇದೆಯಲ್ಲ ಅದ್ರಲ್ಲಿ ಗುಡಿಸ್ಬಿಟ್ರೆ ಇದು ಕೂಡ ಬಣ್ಣ ಆಗುತ್ತೆ. ನೋಡೋದಕ್ಕೆ ನಮ್ಮ ತೋಟ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಫ್ರೆಂಡ್ಸ್, ವಿಷಯ ಹೇಳೋದೇ ಮರ್ತೋಗಿದ್ದೀನಿ. ಏನಪ್ಪ ಅಂದರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನೀವು ಮಾಡೋ ಒಂದು ಲೈಕಿಂದ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನನಗೆ ನೋಡ್ಕೊಂಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಇದೇ ರೀತಿಯಾಗಿ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ. ನಾನು ಕೆಲಸ ಮಾಡ್ತೀನಿ, ನೀವು ನೋಡ್ರಿ.